Dear brothers and sisters, today we are observing Good Friday, that is the day when Jesus died for us. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ದಿನ ಶುಭ ಶುಕ್ರವಾರವನ್ನು ಗಮನಿಸುತ್ತಿದ್ದೇವೆ. ಈ ದಿನ ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟನು. Let us meditate from Galatians 5:24. ಗಲಾತ್ಯ 5:24 ವಚನವನ್ನು ಧ್ಯಾನಿಸುವ. Here it says, those who belong to Christ Jesus have nailed the passions and desires of their sinful nature to his cross and crucified ಕ್ರಿಸ್ತ them ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು ಎಂಬುದಾಗಿ ವಾಕ್ಯ ಹೇಳುತ್ತದೆ. We belong to Jesus Christ. ನಾವು ಕ್ರಿಸ್ತ ಯೇಸುವಿಗೆ ಸೇರಿದವರಾಗಿದ್ದೇವೆ. As Jesus died for us, ಯೇಸು ನಮಗೋಸ್ಕರ ಸತ್ತದ್ದರಿಂದ we have to crucify our sinful nature also on the cross. ನಾವು ಕೂಡ ನಮ್ಮ ಪಾಪದ ಸ್ವಭಾವಗಳನ್ನು ಈ ಮೂಲಕ ಶಿಲುಬೆಗೆ ಹಾಕಬೇಕಾಗಿದೆ. Jesus says to us, ಯೇಸು ನಮಗೆ ಹೇಳುತ್ತಾನೆ, if you want to follow me, you have to deny yourself, carry your cross, and then come after me. ಯಾವರಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂದು ಯೇಸು ಹೇಳುತ್ತಾನೆ. What is denying ourselves? ನಮ್ಮನ್ನು ನಿರಾಕರಿಸುವುದು ಅಂದರೆ ಏನು? In Romans 6:6 it says we should no longer be slaves to sin. ರೋಮಾಪುರ 6:6 ವಚನವು ಹೀಗೆ ಹೇಳುತ್ತದೆ, ನಾವಿನ್ನು ಪಾಪಾಧೀನ ಸ್ವಭಾವದಲ್ಲಿ ಇರಬಾರದು ಎಂದು. That is, we should say no to any kind of sin. ಅಂದರೆ ಎಲ್ಲಾ ರೀತಿಯಾದಂತಹ ಪಾಪಗಳಿಗೂ ನಾವು ಇಲ್ಲ ಎಂದು ಹೇಳಬೇಕು. This is how my husband Dr. Paul have sung a song. ನನ್ನ ಗಂಡನಾದ ಪೌಲ್ ದಿನಕರನ್ ರವರು ಒಂದು ಹಾಡಿನಲ್ಲಿ ಇದನ್ನೇ ಹಾಡಿದ್ದಾರೆ. If you are tempted in weakness, have courage, my boy, say no. ನಿನ್ನ ಬಲಹೀನತೆಯಲ್ಲಿ ನೀನು ಶೋಧನೆಗೆ ಒಳಗಾಗಿರುವುದಾದರೆ ಧೈರ್ಯದಿಂದ ಹೇಳು ಹುಡುಗನೇ, ಇಲ್ಲ ಎಂಬುದಾಗಿ. Have courage, my girl, say no. ಧೈರ್ಯ ತೆಗೆದುಕೊಂಡು ಹೇಳು ಹೆಣ್ಣು ಮಗಳೇ, ಇಲ್ಲ ಎಂಬುದಾಗಿ. Have courage, my boy, say no. Have courage, my girl, say no. Have courage, my boy. Have courage, my girl. Have courage, my boy, say no. The devil always tries to tempt us and he will make us to say yes to sin. ನಾವು ಪಾಪಕ್ಕೆ ಒಪ್ಪುವಂತೆ ಕೆಡುಕನು ಯಾವಾಗಲೂ ನಮ್ಮನ್ನು ಪಾಪದ ಕಡೆಗೆ ಉತ್ತೇಜಿಸುತ್ತಾನೆ. But then have courage to say no. ಆದರೆ ಧೈರ್ಯ ತೆಗೆದುಕೊಂಡು ನೀನು ಹೇಳು ಇಲ್ಲ ಎಂಬುದಾಗಿ. You are no longer a slave to sin. ನೀನು ಪಾಪಕ್ಕೆ ಅಧೀನನಾದ ದಾಸನಲ್ಲ. God has crucified your sins on the cross. ಯೇಸು ನಿನ್ನ ಪಾಪಗಳನ್ನು ಶಿಲುಬೆಗೆ ಹಾಕಿದ್ದಾನೆ. He has cancelled your sin. ನಿನ್ನ ಪಾಪಗಳನ್ನು ಇಲ್ಲದಂತಾಗ ಮಾಡಿದ್ದಾನೆ. He has put all your sins at his back. ನಿನ್ನ ಎಲ್ಲಾ ಪಾಪಗಳನ್ನು ತನ್ನ ಬೆನ್ನ ಮೇಲೆ ಹಾಕಿಕೊಂಡಿದ್ದಾನೆ. The Bible also says this in Titus 2:12. ಇದನ್ನು ಸತ್ಯವೇದವೂ ಕೂಡ ತೀತ 2:12 ವಚನದಲ್ಲಿ ಹೇಳುತ್ತದೆ. It teaches us to say no to ungodliness and worldly passions. ಎಲ್ಲ ಭಕ್ತಿಹೀನತೆಯನ್ನು, ಲೋಕದ ಎಲ್ಲ ಆಶೆಗಳನ್ನು ವಿಸರ್ಜಿಸು ಎಂಬುದಾಗಿ ವಾಕ್ಯವು ಬೋಧಿಸುತ್ತದೆ. Which means the grace of God teaches us to say no to sin. ಅಂದರೆ ದೇವರ ಕೃಪೆಯು ನಾವು ಪಾಪವನ್ನು ವಿಸರ್ಜಿಸುವಂತೆ ಮಾಡುತ್ತದೆ. It also teaches us to live self-controlled, upright and godly lives in this present age. ನಾವು ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. Whenever we are tempted, we have to do like Paul did. ನಾವು ಶೋಧನೆಗೆ ಒಳಗಾದಾಗ ನಾವು ಪೌಲನು ಮಾಡಿದಂತೆ ಮಾಡಬೇಕು. This is how Paul in the Bible also said, as in 1 Corinthians 9:27.
ಈ ರೀತಿಯಲ್ಲಿ ಪೌಲನು ಸತ್ಯವೇದದ ಮೂಲಕ ನಮಗೆ ತಿಳಿಯಪಡಿಸುತ್ತಾನೆ. 1 ಕೊರಿಂಥ 9:27 No, I strike a blow to my body and make it my slave. ಅವನು ಹೇಳುತ್ತಾನೆ, ನಾನು ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. So that after I have preached to others, I myself will not be disqualified for the prize. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆಂದೆನಿಸಿಕೊಂಡೆನೋ ಎಂಬ ಭಯದಿಂದ ಇದನ್ನು ಮಾಡುತ್ತೇನೆ ಅಂದನು. He also said no to sin. ಪೌಲನು ಕೂಡ ಪಾಪಕ್ಕೆ ಇಲ್ಲ ಅಂದನು. And also he said, I discipline my body not to sin anymore. ನಾನು ಇನ್ನು ಮುಂದೆ ಪಾಪವನ್ನು ಮಾಡದಂತೆ ನಾನು ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಅಂದನು. How can we discipline our body not to sin? ನಾವು ಇನ್ನು ಮುಂದೆ ಪಾಪ ಮಾಡದಂತೆ ನಮ್ಮ ಮೈಯನ್ನು ಶಿಸ್ತಿಗೆ ತರುವುದು ಹೇಗೆ? By keeping ourselves holy through the word of God. ದೇವರ ವಾಕ್ಯದ ಮೂಲಕ ನಮ್ಮನ್ನು ಶುದ್ಧವಾಗಿ ನಾವು ಇಟ್ಟುಕೊಳ್ಳಬಹುದು. Every day as we go through the words in the Bible, the Lord cleanses us. ಪ್ರತಿದಿನ ನಾವು ಅಧ್ಯಯನ ಮಾಡುವಂತಹ ವಾಕ್ಯಗಳಿಂದ ದೇವರು ನಮ್ಮನ್ನು ಶುದ್ಧೀಕರಿಸುತ್ತಾನೆ. Again, when we give our bodies for God to dwell in us, God will help us not to sin. ನಮ್ಮ ದೇಹವನ್ನು ದೇವರಿಗೆ ನಿವಾಸ ಸ್ಥಾನವಾಗಿ ಕೊಡುವಾಗ ಆತನು ಶುದ್ಧೀಕರಿಸುತ್ತಾನೆ. ನಾವು ಪಾಪ ಮಾಡದಂತೆ ಸಹಾಯ ಮಾಡುತ್ತಾನೆ. That's what the Bible says in Galatians 5:16. ಇದನ್ನೇ ಗಲಾತ್ಯ 5:16 ಸತ್ಯವೇದವು ಹೇಳುತ್ತದೆ. Let the Holy Spirit guide your lives. ಪವಿತ್ರಾತ್ಮನು ನಿಮಗೆ ಮಾರ್ಗದರ್ಶಿಸಲಿ. Then you won't be doing what your sinful nature craves. ಆಗ ನಿಮ್ಮ ಪಾಪದ ಸ್ವಭಾವವು ಇಚ್ಛಿಸುವುದನ್ನು ನಿಮ್ಮ ದೇಹವು ಮಾಡುವುದಿಲ್ಲ. The Holy Spirit helps us in our weakness. ನಮ್ಮ ಬಲಹೀನತೆಯ ಸಮಯದಲ್ಲಿ ಪವಿತ್ರಾತ್ಮನು ಸಹಾಯ ಮಾಡುವನು. A dear sister from Rajamandri testified like this. ರಾಜಮಂಡ್ರಿಯಲ್ಲಿರುವ ಒಬ್ಬ ಸಹೋದರಿ ತಮ್ಮ ಸಾಕ್ಷಿಯನ್ನು ಹೀಗೆ ಹಂಚಿಕೊಳ್ಳುತ್ತಾರೆ. Her name is Suvarna. ಆಕೆಯ ಹೆಸರು ಸುವರ್ಣ ಎಂದು. Her husband was addicted to alcohol for 13 long years. ಕಳೆದ 13 ವರ್ಷಗಳಿಂದ ಅವರ ಗಂಡ ಮದ್ಯಪಾನ ವ್ಯಸನಿಯಾಗಿದ್ದರು. And they went through family problems because of this. ಇದರಿಂದಾಗಿ ಅವರ ಕುಟುಂಬದಲ್ಲಿ ತೊಂದರೆ ಪ್ರಾರಂಭವಾಯಿತು. Her husband wanted to come out of this. ಇದರಿಂದ ಹೊರಬರಬೇಕೆಂದು ಅವರ ಗಂಡ ಬಯಸುತ್ತಿದ್ದರು. But then he could not. ಆದರೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. And he was turning away from God. ಮತ್ತು ಅವರು ದೇವರಿಂದ ದೂರವಾಗುತ್ತಿದ್ದರು. At this situation on February 2025, both the husband and the wife attended Eluru partners meeting. ಇಂಥ ಪರಿಸ್ಥಿತಿಯಲ್ಲಿರುವಾಗ ಫೆಬ್ರವರಿ 2025 ಎಲ್ಲೋರ್ನಲ್ಲಿ ನಡೆದ ಪಾಲುದಾರರ ಪ್ರಾರ್ಥನಾ ಕೂಟಕ್ಕೆ ಭಾಗಿಯಾದರು. After the meeting, we prayed for the people individually. ಕೂಟದ ತರುವಾಯ ನಾವು ವೈಯಕ್ತಿಕವಾಗಿ ಎಲ್ಲರಿಗೆ ಪ್ರಾರ್ಥಿಸಿದೆವು. And this couple went to our son Sam for prayer. ನನ್ನ ಮಗ ಸಾಮ್ನ ಬಳಿಗೆ ಈ ದಂಪತಿಗಳು ಪ್ರಾರ್ಥನೆಗಾಗಿ ಹೋಗಿದ್ದರು. After the prayer, miraculously the Lord touched her husband and delivered him. ಪ್ರಾರ್ಥನೆಯ ತರುವಾಯ ಅದ್ಭುತ ರೀತಿಯಲ್ಲಿ ಆಕೆಯ ಗಂಡನನ್ನು ದೇವರು ಮುಟ್ಟಿ ಬಿಡಿಸಿದನು. And as they went back home, they met with an accident. ಅವರು ಮರಳಿ ಮನೆಗೆ ಹೋಗುವಂತಹ ಸಮಯದಲ್ಲಿ ಒಂದು ಅಪಘಾತ ಸಂಭವಿಸಿತು. But then God graciously saved both their lives. ದೇವರು ಕೃಪಾಪೂರ್ಣನಾಗಿ ಇಬ್ಬರ ಪ್ರಾಣವನ್ನು ರಕ್ಷಿಸಿದನು. After this, her husband started believing in God. ಇದರ ನಂತರ ಆಕೆಯ ಗಂಡ ದೇವರನ್ನು ನಂಬಲು ಪ್ರಾರಂಭಿಸಿದನು. No backsliding. ನಂತರ ಅವನು ಹಿಂಜರಿಯಲೇ ಇಲ್ಲ. He said no to sin. ಪಾಪಕ್ಕೆ ಇಲ್ಲ ಎಂಬುದಾಗಿ ಹೇಳಿದನು. And they followed God after that. ಅವರಿಬ್ಬರು ಆ ನಂತರ ದೇವರನ್ನು ಹಿಂಬಾಲಿಸಿದರು. Now the Lord has honored her husband with a profession in a college, and he's working as a professor and living a happy married life. ದೇವರು ಈ ನಿರ್ಧಾರವನ್ನು ಸನ್ಮಾನಿಸಿ ಆಕೆಯ ಗಂಡ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡುವಂತೆ ದೇವರು ಮಾಡಿದ್ದಾನೆ. Yes, dear friends, those who belong to Christ Jesus have nailed the passions and desires of their sinful nature to his cross and crucified them. ಹೌದು ಪ್ರಿಯ ಸ್ನೇಹಿತರೆ, ಯೇಸು ಕ್ರಿಸ್ತನಿಗೆ ಸೇರಲ್ಪಟ್ಟವರು
ತಮ್ಮ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ, ಪಾಪದ ಸ್ವಭಾವಗಳನ್ನು ಶಿಲುಬೆಗೆ ಹಾಕಬೇಕು. Yes, God will help you also to do that. ಇದನ್ನು ಮಾಡುವುದಕ್ಕೆ ದೇವರೇ ನಿಮಗೆ ಸಹಾಯ ಮಾಡುವನು. Say no to alcohol. ಮದ್ಯಪಾನಕ್ಕೆ ಇಲ್ಲ ಎಂಬುದಾಗಿ ಹೇಳಿರಿ. Say no to temptation. ಶೋಧನೆಗಳಿಗೆ ಇಲ್ಲ ಎಂಬುದಾಗಿ ಹೇಳಿರಿ. Say no to all of your sinful nature. ಪಾಪದ ಎಲ್ಲಾ ಸ್ವಭಾವಗಳಿಗೆ ಇಲ್ಲ ಎಂಬುದಾಗಿ ಹೇಳಿರಿ. Today the Lord will help you, dear friend. ಇಂದು ದೇವರು ನಿಮಗೆ ಸಹಾಯ ಮಾಡುವನು ನನ್ನ ಪ್ರಿಯ ಸ್ನೇಹಿತರೆ. Father, help your children, Lord. ತಂದೆಯೇ, ನಿನ್ನ ಮಕ್ಕಳಿಗೆ ಸಹಾಯ ಮಾಡು ದೇವರೇ. Because we are in the flesh. ನಾವು ಮಾಂಸಧಾರಿಗಳಾಗಿರುವುದರಿಂದ The flesh is weak, ನಮ್ಮ ದೇಹವು ಬಲಹೀನವಾಗಿದೆ. but the spirit is powerful. ಆದರೆ ಆತ್ಮವು ಬಲವುಳ್ಳದ್ದಾಗಿದೆ. Father, Lord, help them in their weaknesses, O God. ತಂದೆಯೇ, ಅವರ ಬಲಹೀನತೆಯಲ್ಲಿ ನೀನು ಅವರಿಗೆ ಸಹಾಯ ಮಾಡು ದೇವರೇ. Holy Spirit, enter into every heart, O God. ಪವಿತ್ರಾತ್ಮನು ಪ್ರತಿ ಹೃದಯಗಳನ್ನು ಪ್ರವೇಶಿಸಲಿ ಎಂದು ಬೇಡುತ್ತೇನೆ ದೇವರೇ. Let the Holy Spirit be poured into every heart who is listening. ಇದನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಹೃದಯದೊಳಗೆ ಪವಿತ್ರಾತ್ಮನು ಇಳಿಯಲಿ. Help them to say no to all this sinful habit. ಎಲ್ಲ ಪಾಪದ ಅಭ್ಯಾಸಗಳಿಗೆ ಅವರು ಇಲ್ಲ ಎಂದು ಹೇಳುವಂತಾಗಲಿ. Let it not come to them anymore. ಇನ್ನು ಆ ಪಾಪಗಳು ಅವರ ಬಳಿಗೆ ಬಾರದಿರಲಿ ಎಂದು ಬೇಡುತ್ತೇನೆ. No turning back. ಇನ್ನು ಅವರು ಹಿಮ್ಮರಳಿ ಹೋಗುವುದು ಬೇಡ. Bring them closer to you, O God. ನಿನ್ನ ಹತ್ತಿರಕ್ಕೆ ಎಳಕೋ ಎಂದು ಬೇಡುತ್ತೇನೆ. Give them a promise for every day. ಪ್ರತಿ ದಿನಕ್ಕೆ ಅವರಿಗೆ ವಾಗ್ದಾನ ದಯಪಾಲಿಸು. Let your word cleanse them. ನಿನ್ನ ವಾಕ್ಯವು ಅವರನ್ನು ಶುದ್ಧ ಮಾಡಲಿ. Let your spirit cleanse them. ನಿನ್ನ ಆತ್ಮವು ಅವರನ್ನು ಶುದ್ಧಿಸಲಿ ಎಂದು ಬೇಡುತ್ತೇನೆ. Jesus, cleanse them sitting in their hearts every day, O God. ಯೇಸುವೆ, ನೀನು ಅವರ ಹೃದಯದೊಳಗೆ ವಾಸಿಸುವ ಮೂಲಕ ಅವರನ್ನು ಪ್ರತಿದಿನ ತೊಳೆ ದೇವರೇ. Make everyone a temple of God. ಪ್ರತಿಯೊಬ್ಬರೂ ಕೂಡ ದೇವರ ಆಲಯವಾಗುವಂತೆ ಮಾಡು. Nothing of the world should ever touch. ಲೋಕದ ಯಾವುದೇ ಸಂಗತಿಗಳು ಅವರನ್ನು ಇನ್ನು ಮುಟ್ಟಬಾರದು. Only God. ಇನ್ನು ದೇವರು ಮಾತ್ರ. Only godly nature. ಇನ್ನು ದೈವಿಕ ಸ್ವಭಾವಗಳು ಮಾತ್ರ. Let your holiness come upon your people, Lord. ನಿನ್ನ ಪರಿಶುದ್ಧತ್ವವು ನಿನ್ನ ಮಕ್ಕಳ ಮೇಲೆ ಬರಲಿ ಎಂದು ಬೇಡುತ್ತೇನೆ ದೇವರೇ. More holiness. ಅತಿ ಪರಿಶುದ್ಧತೆ, More righteousness. ಹೆಚ್ಚಾದ ನೀತಿವಂತಿಕೆ. Fill them, O God. ಅವರನ್ನು ತುಂಬಿಸು ದೇವರೇ. With yourself must. ನಿನ್ನಿಂದ ಅವರನ್ನು ತುಂಬಿಸು. Lord, touch them and deliver them from all their temptation. ಅವರ ಎಲ್ಲ ಶೋಧನೆಗಳಿಂದ ಅವರನ್ನು ಮುಟ್ಟಿ ಬಿಡಿಸು ಎಂದು ಬೇಡುತ್ತೇನೆ ದೇವರೇ. The devil should not touch them anymore. ಇನ್ನು ಕೆಡುಕನು ಅವರನ್ನು ಮುಟ್ಟಬಾರದು. Deliver your people completely, O God. ಸಂಪೂರ್ಣವಾಗಿ ನಿನ್ನ ಮಕ್ಕಳನ್ನು ಬಿಡಿಸು ಎಂದು ಬೇಡುತ್ತೇನೆ. Help them to throw away all their sinful nature. ತಮ್ಮ ಎಲ್ಲ ಪಾಪದ ಸ್ವಭಾವಗಳನ್ನು ಅವರು ಕಿತ್ತು ಬಿಸಾಡಲಿ. Build their family life. ಅವರ ಕುಟುಂಬ ಜೀವಿತವನ್ನು ಕಟ್ಟು ದೇವರೇ. Build their individual life. ಅವರ ವೈಯಕ್ತಿಕ ಜೀವಿತವನ್ನು ಕಟ್ಟು. Let them lead a joyous life from now on. ಅವರು ಇನ್ನು ಮುಂದೆ ಸಂತೋಷಭರಿತ ಜೀವಿತವನ್ನು ನಡೆಸುವಂತಾಗಲಿ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. If you want more help, you can contact us through our prayer tower. ನಿಮಗೆ ಇನ್ನೂ ಹೆಚ್ಚಿನ ಸಹಾಯ ಬೇಕಾದಲ್ಲಿ ನೀವು ನಮ್ಮನ್ನು ಪ್ರಾರ್ಥನಾ ಗೋಪುರದ ಮೂಲಕ ಸಂಪರ್ಕಿಸಬಹುದು. Dial this number which is on the screen. ಪರದೆಯ ಮೇಲೆ ಕಾಣುತ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. Our prayer intercessors are waiting for you. ನಮ್ಮ ಪ್ರಾರ್ಥನಾ ಮಧ್ಯಸ್ಥಗಾರರು ನಿಮಗೆ ಪ್ರಾರ್ಥಿಸುವುದಕ್ಕಾಗಿ ಕಾಯುತ್ತಿದ್ದಾರೆ. They will counsel you and lead you into Christ-centered life. ಕ್ರಿಸ್ತ ಕೇಂದ್ರಿತ ಜೀವಿತವನ್ನು ನಡೆಸುವಂತೆ ಅವರು ನಿಮಗೆ ಪ್ರಾರ್ಥಿಸಿ ಸಲಹೆಗಳನ್ನು ನೀಡುತ್ತಾರೆ. May God be with you. ದೇವರು ನಿಮ್ಮೊಂದಿಗಿರಲಿ.